ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಬೈ ಸಹನಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ವಿಶೇಷ ಏನು ಅಂದರೆ, ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನನ್ನ ಕಣ್ಣು ಹತ್ರ ಗಮನ ಕೊಡಿ. ಇದು ಸ್ವಲ್ಪ ರೆಡ್ ಆಗಿದೆ. ಈ ಕಣ್ಣಿಗೂ ನೀವು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ರೆಡ್ ಆಗಿದೆ. ಅಂದರೆ ಈಗ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಇದು ಕಂಡು ಬಂತಕ್ಕಂಥ ಪ್ರಾಬ್ಲಮ್. ಉಷ್ಣ ಜಾಸ್ತಿ ಆದಾಗ, ಇಲ್ಲ ಬಿಸಿಲು ನಾವು ಜಾಸ್ತಿ ಹೋದಾಗ, ಇಲ್ಲ ಧೂಳುಗಳೇನಾದ್ರು ಬಿದ್ದಾಗ ಕಣ್ಣು ಈ ಥರ ಕೆಂಪಗಾಗೋಗುತ್ತೆ. ಸೊ ಅಂಥ ಟೈಮಲ್ಲಿ ಮನೇಲಿ ನಾವು ಏನು ಉಪಾಯ ಮಾಡ್ಬೋದು ಅನ್ನೋದಕ್ಕೆ, ಇದು ನಮ್ಮ ಅಜ್ಜಿ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಲಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದರು. ಸೊ ಅದಕ್ಕೋಸ್ಕರ ನಿಮಗೂ ಇದರಿಂದ ಉಪಯೋಗ ಆಗಲಿ ಅಂತ ಹೇಳೋದಕ್ಕೆ ನಾನು ಇವತ್ತು ಇದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆಲ್ರೆಡಿ 1 ರೌಂಡು ಇದನ್ನು ಯೂಸ್ ಮಾಡಿದ್ದೀನಿ. ಅದಕ್ಕೆ ಅದು ರೆಡ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ ಆಲ್ರೆಡಿ. ನಿಮಗೆ ತೋರಿಸ್ತೀನಿ. ಈ ಥರ ಸಾಣೆಕಲ್ಲು ಅಂತ ಬರುತ್ತೆ. ನಿಮ್ಮ ಸಾಮಾನ್ಯವಾಗಿ ಇದು ಪೂಜೆ ಗೀಜೆಗೆಲ್ಲ ಗಂಧ ತೆಗೆಯೋದಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತೀವಿ. ಈ ಥರ ಸಾಣೆಕಲ್ಲು ನಿಮ್ಮ ಮನೇಲಿದ್ದರೆ ಸಾಣೆಕಲ್ಲು ಮೇಲೆ ಅಳಲೆಕಾಯಿ ಅಂತ ಬರುತ್ತೆ. ಅಳಲೆಕಾಯಿಗೆ ಹರಿತಕಿ ಇಲ್ಲ ಇಂಕ್ ನಟ್ ಅಂತ ಕೂಡ ನಾವು ಕರಿತೀವಿ. ಅದಕ್ಕೆ ನೋಡೋದಕ್ಕೆ ಈ ಥರ ಇರುತ್ತೆ ನೋಡಿ. ನಾನು ನಿಮಗೆ ಇದನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ, ಒಂಥರ ನಟ್ ಇದ್ದಂಗೆ ಇರುತ್ತೆ. ಇದು ಗ್ರಂಥಿಗೆ ಅಂಗಡೀಲಿ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ, ಅಂಥ ಅಂಗಡಿಗೆ ನೀವು ಹೋಗಿ ಅಳಲೆಕಾಯಿ ಇಲ್ಲ ಹರಿತಕಿ ಅಂತ ನೀವು ತೋರಿಸಿದ್ರೆ ಅವ್ರು ನಿಮಗೆ ಅದನ್ನು ಕೊಡ್ತಾರೆ. ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ಚೀಪಾಗಿ ಸಿಗುತ್ತೆ. ಒಂದು 10 ರೂಪೀಸ್ 15 ರೂಪೀಸ್ಗೆಲ್ಲ ಸಿಗುತ್ತೆ ನಿಮಗೆ. ಇದು ಒಂದು ಕೂಲಿಂಗ್ ಏಜೆಂಟ್. ಅಂದರೆ ಇದು ಕೂಲ್ ಮಾಡುತ್ತೆ ನಿಮ್ಮ ಬಾಡಿಲಿರೋ ಹೀಟೆಲ್ಲ ಅದನ್ನು ಕೆಳಗೆ ತರುತ್ತೆ. ಸಪೋಸ್ ನಿಮಗೆ ಗ್ರಂಥಿಗೆ ಅಂಗಡಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಪೂಜೆ ಅಂಗಡಿಯಲ್ಲಿ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಂದರೆ, ನೀವು ಅಮೆಝಾನಲ್ಲಿ ಇಂಕ್ ನಟ್ ಅಂತ ಸರ್ಚ್ ಮಾಡಿ, ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಇದು. ಬಟ್ ಏನು ಅಂದರೆ ಅಮೆಝಾನಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ. ಅಷ್ಟೊಂದು ಕ್ವಾಂಟಿಟಿ ನೀವು ಯೂಸ್ ಮಾಡೋಕ್ಕಾಗಲ್ಲ. ತುಂಬ ದಿನ ಇಟ್ಟರೆ ಹುಳು ಬಂದುಬಿಡುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಟ್ರೈ ಮಾಡಿ. ನೀವು ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು. ಇದನ್ನು ಯಾವ ಥರ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಸ್ವಲ್ಪ ನೀರು ತಗೊಳ್ಳಿ. ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹೇಗೆ ಮಾಡೋದು ಅಂತ. ಇದ್ರ ಮೇಲೆ ಒಂದು ಚೂರೇ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಂಗೆ ರೌಂಡಾಗಿ ನೀವು ಇದನ್ನು ಹಿಂಗೆ ಸುತ್ಕೊಂಡು ಬಂದರೆ ಇದು ಪೇಸ್ಟ್ ಥರ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಆ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ನಾನು ಆಲ್ರೆಡಿನಿ. ನೋಡಿ ಇಲ್ಲಿ ನಿಮಗೆ ಪೇಸ್ಟ್ ತೆಗೆದಿಟ್ಟಿದ್ದೀನಿ ನೋಡಿ. ಈ ಥರ ಬರುತ್ತೆ ಪೇಸ್ಟು. ಈ ಪೇಸ್ಟ್ನ ಹೇಗೆ ಹಚ್ಕೊಳ್ಳೋದು ಅನ್ನೋದಕ್ಕೆ ಅದಕ್ಕೆ ಒಂದು ಟ್ರಿಕ್ ಇದೆ. ಇದು ಡ್ರೈ ಆಗುತ್ತೆ, ಓಕೆ. ಸೊ ಅದರಿಂದ ಈ ಪೇಸ್ಟ್ ನೀವು ಹಚ್ಕೋಬೇಕು ಅಂದರೆ ತುಂಬ ಈಸಿಯಾಗಿರೋದು ಒಂದೇನು ಅಂದರೆ, ಕಾಟನ್ ಬರುತ್ತಲ್ಲ, ಒಂದು ಕಾಟನ್ ಸ್ವ್ಯಾಬ್ ತೊಗೊಂಡು ಅದನ್ನು ನೀರಲ್ಲಿ ಸ್ವಲ್ಪ ನೆನೆಸಿ, ತುಂಬ ನೀರಾಗಿರಬಾರ್ದು, ನೀರಲ್ಲಿ ನೆನೆಸಿ, ಅದಕ್ಕೆ ಈ ಪೇಸ್ಟ್ ಹಚ್ಬಿಟ್ಟು ಆಮೇಲೆ ಅದನ್ನು ಕಣ್ಮೇಲೆ ಇಟ್ಕೊಂಡು ನೀವು ಮಲ್ಕೋಬೋದು. ಬಟ್ ಇವಾಗ ಸಪೋಸ್ ನಿಮಗೆ ವರ್ಕ್ ಮಾಡಬೇಕು, ಈಗ ನೀವು ಆಫೀಸ್ ಕೆಲಸನೂ ಮಾಡಬೇಕು, ಇಲ್ಲ ಮನೆ ಕೆಲಸ ಮಾಡಬೇಕು, ಬೇರೆ ಲೈಕ್ ಕಮಿಟ್ಮೆಂಟ್ಸ್ ಇದೆ, ನಾವು ಆರಾಮಾಗಿ ಮಲ್ಕೊಳ್ಳೋಕ್ಕಾಗಲ್ಲಪ್ಪ ಅಂದರೆ ದೆನ್ ಅದನ್ನು ಸಿಂಪಲ್ಲಾಗಿ ಹೇಗೆ ಹಚ್ಕೋಬೇಕು ಅಂದರೆ ನಾನು ನಿಮ್ಗೊಂದು ತೋರಿಸ್ಕೊಡ್ತೀನಿ. ನಾನು ಪೇಸ್ಟ್ ಮಾಡಿಟ್ಟಿದ್ದೀನಲ್ಲ ಅದರಲ್ಲೇ ತೋರಿಸ್ತೀನಿ. ಜಸ್ಟ್ ಲೈಕ್ ಕ್ರೀಮ್ ಇದ್ದಂಗೆ ಇರುತ್ತೆ ಇದು. ನಿಮ್ಗೇನು ಇದರಿಂದ ತೊಂದರೆ ಆಗೋಲ್ಲ. ಕಣ್ಣು ಒಳಗಡೆ ಹೋಗಬಾರ್ದು ಅಷ್ಟೇ. ಕಣ್ಣು ಒಳಗಡೆ ಹೋದರೆ ಉರಿಬೋದು ಇದು. ಸೊ ನೋಡಿ, ಈ ಥರ ಇದನ್ನು ಕಣ್ಣು ಮುಚ್ಕೊಂಡು ಇದನ್ನು ಕಣ್ಣು ರೆಪ್ಪೆ ಮೇಲೆ ಹಿಂಗೆ ಹಚ್ಕೋಬೇಕು ನೀವು. ಇದನ್ನು ಶ್ರೀಗಂಧ ಎಲ್ಲ ಇರುತ್ತಲ್ಲ ಅದೇ ಥರ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ ಇದು. ಕಣ್ಣು ಮೇಲೆ ಹಚ್ಕೊಳ್ಳಿ, ಆಮೇಲೆ ಇದ್ರ ಕಣ್ಣು ಕೆಳಗಡೆ ಹಚ್ಕೊಳ್ಳಿ ಹಿಂಗೆ ಅಷ್ಟೇ. ಹಿಂಗೆ ಹಚ್ಕೊಂಡು ಯು ಕ್ಯಾನ್ ಲೀವ್ ಇಟ್ ಫಾರ್ 15-20 ಮಿನಿಟ್ಸ್. ನಿಮ್ಗೆ ಎಷ್ಟೊತ್ತು ತನಕ ಆಗುತ್ತೋ ಅಷ್ಟೊತ್ತು ತನಕ ಅದನ್ನು ಬಿಟ್ಬಿಟ್ರೆ ಅದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಏನು ಅನ್ಕಂಫರ್ಟೇಬಲ್ ಅಂತ ಅಷ್ಟೊಂದೇನು ಅನಿಸಲ್ಲ, ಡಿಸ್ಕಂಫರ್ಟು. ಬಟ್ ನಿಮಗೇನಾದರೂ ಡಿಸ್ಕಂಫರ್ಟ್ ಅನಿಸಿದ್ರೆ ನೀವು ಅದನ್ನು ವಾಶ್ ಮಾಡ್ಕೋಬೋದು. ಇನ್ನೊಂದು ಐಡಿಯಾ ಹೇಳ್ತೀನಿ. ಇದಕ್ಕೆ ಸ್ವಲ್ಪ 1-2 ಡ್ರಾಪ್ಸು ಕ್ಯಾಸ್ಟರ್ ಆಯಿಲ್ ಇದೆಯಲ್ಲ, ಹರಳೆಣ್ಣೆ, ಅದನ್ನು ಬೇಕಾದರೆ ನೀವು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ. ಯಾವಾಗ ಅದು ಡ್ರೈ ಆಗಲ್ಲ, ಪ್ಲಸ್ ಡಬಲ್ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಕ್ಯಾಸ್ಟರ್ ಆಯಿಲ್ ಕೂಡ ಹೀಟ್ನ ಕಮ್ಮಿ ಮಾಡುತ್ತೆ. ನಾವು ಅಪಾರ್ಟ್ ಫ್ರಮ್ ದಿಸ್ ನೀವು ಬೇರೆ ಏನು ಮಾಡ್ಬೋದು ಅಂದರೆ, ಈಗ ಮಕ್ಕಳಿಗೆ ಈಗ ಸಮ್ಮರ್ಸ್ ಟೈಮಲ್ಲಿ ಸ್ಕಿನ್ ರ್ಯಾಷಸ್ ಆಗೋದು, ಇಲ್ಲ ನೀರು ಚೆನ್ನಾಗಿ ಕುಡ್ದಿಲ್ಲ ಅಂದರೆ ಯೂರಿನ್ ಪಾಸ್ ಮಾಡೋ ಜಾಗದಲ್ಲೆಲ್ಲ ರ್ಯಾಷಸ್ ಆಗೋದು, ಇಲ್ಲ ಕೆಂಪಗಾಗೋಗುತ್ತೆ, ಉರಿ ಅಂತಿರ್ತಾರೆ ಮಕ್ಕಳು ಹೀಟ್ಗಾದಾಗ. ಸೊ ಅವಾಗ ಅಲ್ಲೂ ಕೂಡ ಇದನ್ನು ನೀವು ಹಚ್ಬೋದು. ಬಟ್ ಮಕ್ಕಳಿಗೆ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಪ್ಯಾಚ್ ಟೆಸ್ಟ್ ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಮಾಡಿ. ಪ್ಯಾಚ್ ಟೆಸ್ಟ್ ಮಾಡೋದೇನು ಅಂದರೆ, ಎಲ್ಲಿ ಸ್ಕಿನ್ ಸೆನ್ಸಿಟಿವ್ ಇರುತ್ತೋ
ಅಲ್ಲಿ ಒಂದು ಚೂರೇ ಚೂರು ಹಚ್ಚಿ ನೋಡಿ. ಮಕ್ಳಿಗೆ ಅದರಿಂದ ಏನೂ ಡಿಸ್ಕಂಫರ್ಟ್ ಆಗಿಲ್ಲ, ಸ್ಕಿನ್ ರೆಡ್ ಆಗಿಲ್ಲ, ರ್ಯಾಷಸ್ ಆಗಿಲ್ಲ ಅಂದರೆ ಮಾತ್ರ ನೀವು ಅದನ್ನು ಉಪಯೋಗಿಸಿ. ಸಪೋಸ್ ಅವ್ರಿಗೆ ಅದರಿಂದ ಇರಿಟೇಷನ್ ಆಗ್ತಿದೆ, ಇಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ ಅಂದರೆ ನೀವು ಅದನ್ನು ಉಪಯೋಗ್ಸೋಕೆ ಹೋಗ್ಬೇಡಿ. ಪ್ಯಾಚ್ ಟೆಸ್ಟ್ ಮಾಡೋದಕ್ಕೆ ಕಿವಿ ಹಿಂಭಾಗದಲ್ಲಿ ಮಾಡಬೇಕು, ಆರ್ ಎಲ್ಸ್ ಇದು ನಮ್ಮ ಇದು ಕೈ ಇದು ಬರುತ್ತೆ ನೋಡಿ, ಈ ಪೋರ್ಷನಲ್ಲಿ ಇದು ಸ್ವಲ್ಪ ಸೆನ್ಸಿಟಿವ್ ಜಾಗ ಇದು, ಮತ್ತು ಕಿವಿ ಹಿಂಭಾಗದ್ದು. ಸೊ ಅದು ಬಿಟ್ಟರೆ ಬೇರೆ ಎಲ್ಲೂ ನೀವು ಪ್ಯಾಚ್ ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಕಂಫರ್ಟೇಬಲ್ ಆಗಿದೆ, ಮಕ್ಳಿಗೇನೂ ತೊಂದರೆ ಆಗಿಲ್ಲ ಅಂದರೆ ನೀವು ಅದನ್ನು ಅವ್ರಿಗೆ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ಸೇಫ್ ಪ್ರಾಡಕ್ಟ್. ಇದು ನಮ್ಮ ಮನೇಲಿ ನಾನು ಹೇಳ್ತಾ ಇದ್ದೀನಲ್ಲ, ನಾವು ಚಿಕ್ಕ ಮಗು ಇದ್ದಾಗಲಿಂದನೂ ನಮಗೆ ಉಪಯೋಗಿಸ್ತಾ ಬಂದಿದ್ದಾರೆ. ಇನ್ನೂ ಒಂದು ಏನು ಬೆನಿಫಿಟ್ ಅಪ್ಪ ಇದರಲ್ಲಿ ಅಂದರೆ, ಪಿಂಪಲ್ಸ್ ಆದರೆ, ಆ್ಯಕ್ನೇಸ್ ಆದರೆ ಅದಕ್ಕೂ ಕೂಡ ನೀವು ಇದನ್ನು ತೆಗೆದುಬಿಟ್ಟು ಇದೇ ಥರ ಪೇಸ್ಟ್ ಮಾಡಿ ಹಚ್ಕೋಬೋದು. ಸೊ ಅದು ಹೀಟಿಂದನೇ ಆಗೋದು ಅದೆಲ್ಲವುದೂ. ಸೊ ಅದು ಡೆಫಿನೆಟ್ಲಿ ಅದರದ್ದು ಎಫೆಕ್ಟ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಪಿಂಪಲ್ಸ್ ಇವಾಗ ಪಸ್ಸೆಲ್ಲ ಆಗೋಗಿರುತ್ತೆ ನೋಡಿ, ಆ ಪಸ್ಸೆಲ್ಲ ಡ್ರೈ ಆಗುತ್ತೆ, ಅದಿನ್ನೂ ಹರಡಕ್ಕೆ ಬಿಡೋದಿಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಸೊ ಅಳಲೆಕಾಯಿ ಅನ್ನೋದಿದೆಯಲ್ಲ, ದಿಸ್ ಈಸ್ ಲೈಕ್ ರಾಮ್ಬಾಣ್ ಅಂತ ಹೇಳ್ಬೋದು, ಇಲ್ಲ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ ನಾನು ಇದಕ್ಕೆ. ಸೊ ಇದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಕೆಮ್ಮು ಇದ್ದರೆ ಇದನ್ನು ನೀರು ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಕದ್ರಕೊಂಡು ಇದನ್ನು ಪೇಸ್ಟ್ ಮಾಡಿ ಕದ್ರಕೊಂಡು ಕುಡಿದ್ರೆ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಇದರಲ್ಲಿ. ಸೊ ಅಷ್ಟು ಗುಣಗಳಿರೋದಂಥ ಪದಾರ್ಥ ಇದು. ಇಂಕ್ನಟ್, ಹರಿತಕ್ಕಿ, ಇಲ್ಲ ಅಳಲೆಕಾಯಿ ಅಂತೀವಿ ಇದಕ್ಕೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋದಿಂದ ನಿಮಗೆ ಇಂಕ್ನಟ್ ಇಲ್ಲ ಅಳಲೆಕಾಯಿದು ಉಪಯೋಗಗಳು ನಿಮಗೆ ಗೊತ್ತಾಗಿದೆ. ಸೊ ಹೌ ಟು ಯೂಸ್ ಇಟ್ ಅಂತಲೂ ಕೂಡ ನಾನು ಹೇಳಿದ್ದೀನಿ ಇದರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಇದನ್ನು ಯೂಸ್ ಮಾಡಿ ನೋಡಿ. ಇಲ್ಲ ನಿಮ್ಗೆ ಏನಾದರೂ ಕ್ವೆರೀಸ್ ಇದೆ, ಡೌಟ್ಸ್ ಇದೆ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ಕೇಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನೇನು ಬರ್ತೀನಿ.